ಇವತ್ತಿನ ದಿವಸ ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಬಂಟ್ವಾಲ್ ತಾಲೂಕು BC ರೋಡ್ ಪಕ್ಕದಲ್ಲಿ ಅಲ್ಲಿರುವ ನಾರಾಯಣಗುರು ಸರ್ಕಲ್ನಲ್ಲಿ ಒಂದು ಜಂಕ್ಷನ್ನಲ್ಲಿ ಮಧ್ಯದಲ್ಲಿ ಇದ್ದ ಟ್ರಾಫಿಕ್ ಐಲ್ಯಾಂಡ್ನಲ್ಲಿ ಯಾರೋ ಒಬ್ಬರು ಬ್ಯಾಂಗ್ಳೂರು ಕಡೆಯಿಂದ ಬಂದಿದ್ದವರು ಮ್ಯಾಂಗ್ಳೂರು ಕಡೆ ಬರ್ತಾ ಇದ್ರು. ಅವರು ನೇರವಾಗಿ ಗಾಡಿಯನ್ನು ಟ್ರಾಫಿಕ್ ಐಲ್ಯಾಂಡ್ ಸರ್ಕಲ್ಗೆ ಡ್ಯಾಶ್ ಮಾಡಿದ್ದಾರೆ. ಅದರಲ್ಲಿ ಈಗ 3 ಜನ ಡೆತ್ ಆಗಿದ್ದಾರೆ. ಡೆತ್ ಆಗಿರೋರು ಹೆಸರು ರವಿ, ನಂಜಮ್ಮ ಮತ್ತು ರಮ್ಯಾ ಎಂಬವರು. ಅವರೆಲ್ಲ ಒಂದೇ ಫ್ಯಾಮಿಲಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅವರು ಉಡುಪಿ ಕೃಷ್ಣ ಮಠಕ್ಕೆ ಹೋಗೋರಿದ್ದಾರೆ ಎಂದು ಮಾಹಿತಿ ಇದೆ. ಅದರಲ್ಲಿ ಎಲ್ಲರನ್ನು 3 ಜನವನ್ನು ಉಳಿದ 6 ಜನವನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಒಟ್ಟು 9 ಜನ ಗಾಡಿನಲ್ಲಿ ಬರ್ತಾ ಇದ್ದರು. ಅದರಲ್ಲಿ 3 ಜನ ತೀರೋಗಿದ್ದಾರೆ. ಇದರ ಸಲುವಾಗಿ ಬಂಟ್ವಾಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 151/25 ಅಂಡ್ ಸೆಕ್ಷನ್ 281, 125A ಮತ್ತು 106 BNS ರೆಡಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಅಲ್ಲಿ ಈಗಾಗಲೇ 3 ಆಕ್ಸಿಡೆಂಟ್ಗಳು ಆಗಿದೆ. ಅದು ಯಾವುದೇ ಲೈಟ್ ಇಲ್ಲ, ಮತ್ತು ಅದಕ್ಕೆ ಯಾವುದೇ ಸೈನ್ ಬೋರ್ಡ್ಸ್ ಇಲ್ಲ. ಇವತ್ತಿನ ಬೆಳಗ್ಗೆ ಆಗಿರುವ ಆಕ್ಸಿಡೆಂಟು ಡಿವೈಡರ್ ಕೆಳಗೇನೆ, ಅಂದರೆ ಅವರು ಎಲ್ಲಿ ಇದು ಮಾಡಿದ್ದಾರೆ ಅದರ ಮೇಲೇ ಒಂದು ರಿಫ್ಲೆಕ್ಟರ್ ಸೈನ್ ಬೋರ್ಡ್ ಇದೆಯೇ, ಅಂದರೆ ಈ ಸೈಡ್ ಟರ್ನ್ ಮಾಡಬೇಕೆಂದು. ಬಟ್ ಅಲ್ಲಿ ಇದು ಲೈಟ್ ಹೈಮಾಸ್ಟ್ ಲೈಟ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದರ ಸಲುವಾಗಿ ನಾವು NHA ಅವರಿಗೆ ಇಂಟಿಮೇಷನ್ ಮಾಡಿದ್ವಿ. ಆದರೆ ಅಲ್ಲಿ ಪ್ರೀವಿಯಸ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಯಾವುದೂ ಆಗಿರಲಿಲ್ಲ. ಅದು ನಮ್ಮ ಬ್ಲ್ಯಾಕ್ ಸ್ಪಾಟ್ ಲಿಸ್ಟ್ನಲ್ಲಿ ಇಲ್ಲ. ಅದು ನಾವು ಮತ್ತೆ ಅದನ್ನು ರಿವ್ಯೂ ಮಾಡ್ತೀವಿ. ಅದರಲ್ಲಿ ಏನು ಬೇಕು NHA ಅವರ ಜೊತೆ ಡಿಸ್ಕಸ್ ಮಾಡ್ತೀವಿ. ಅದರ ಸಲುವಾಗಿ ಅವರು ನೇರವಾಗಿ ಪ್ರಥಮವಾಗಿ ಅದು ಡ್ರೈವರ್ದು ಮಿಸ್ಟೇಕ್ ಅಂತ ಕಂಡು ಬರ್ತಾ ಇದೆ. ಯಾಕೆಂದರೆ ಸ್ಟ್ರೈಟಾಗಿ ಅವ್ರು ಬಂದಿದ್ದಾರೆ, ಅದು ಸರ್ಕಲ್ನಲ್ಲಿ ಸೆಲ್ಫ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತಾ ಇದೆ. ಬಟ್ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ 9 ಜನದಲ್ಲಿ ಈಗ 3 ಜನ ಡೆತ್ ಆಗಿರೋ ಬಿಟ್ಟು ಇನ್ನೂ 3 ಜನಕ್ಕೆ ಗ್ರೀವಿಯಸ್ ಇಂಜರೀಸ್ ಇದೆ ಎಂದು ಹೇಳಿದರು. ಉಳಿದ 3 ಜನ ಸ್ವಲ್ಪ ಪರವಾಗಿಲ್ಲ. ಸೊ ಅವರದ್ದು ಈಗ ಸಂಜೆ ಒಳಗೆ ಗೊತ್ತಾಗುತ್ತೆ. ಡಾಕ್ಟರ್ಸ್ ಇನ್ನೂ ಔಟ್ ಆಫ್ ಡೇಂಜರ್ ಎಂದು ಹೇಳಿದ ಮೇಲೆ ಇಂಟಿಮೇಟ್. ಅವರೆಲ್ಲ ಒಂದೇ ಫ್ಯಾಮಿಲಿನವರು, ಅಂದರೆ ರಿಲೇಟಿವ್ಸ್ ಎಲ್ಲರೂ ಸೇರಿ ಹೋಗೋಣ ಎಂದು. ಎಲ್ಲರೂ ದೊಡ್ಡವರೇ ಇದ್ದರು. ಅವರೆಲ್ಲ ಫ್ಯಾಮಿಲಿಯಾಗಿ ಸೇರಿ ಒಂದು ಕ್ಯಾಬನ್ನು ಹೈರ್ ಮಾಡಿಕೊಂಡು ಒಂದು ಯೆಲ್ಲೋ ಬೋರ್ಡ್ ಟೊಯೋಟಾ ಇನೋವಾ ವೆಹಿಕಲ್ನಲ್ಲಿ ಬರ್ತಾಯಿದ್ರು.